ಹೇಳದೇನೆ ಮಾವ ಅತ್ತಿ ಯಾಕೆ ಸಿಟ್ಟಾಗಿರಿ? ಯಾಕೆ ಸಿಟ್ಟಾಗ್ಯಾವೆ? ಕುಡ್ ತೂರಾಡಕತ್ತಿಯಲ್ಲಪ್ಪ ಹಳೆ ದೇವ್ರು, ಅದಕ್ಕೆ ಸಿಟ್ಟಾಗ್ಯಾವಿ. ಅಲ್ಲ ಏನ್ ನೀನ್ ಮಾಡ್ತಾ ಇರೋದು ಏನು ಹಕ್ಕಿಕತ್ತು ಒಂದು ಲೆಕ್ಕ ಅರಿವಲ್ತಪ್ಪ. ಏನ್ ನಿನಗರ ಸರಿ ಅನ್ಸಕತ್ತೈತನ ಹೇಳಿ ವಿಚಾರ ಮಾಡಿ ನೋಡು ನಂಗಾರ. ಅಲ್ಲ ನಮ್ನಿ ಸೇರೆ ಸಿಗರೇಟು ಈ ಸ್ಪಿಟ್ ಕಾರ್ಡು ಎಲ್ಲ ತಗೊಂಬಂದಿ, ಇವೆಲ್ಲ ನನಗಲ್ಲ ಎಲ್ಲ ನಿಮ್ಮ ಮಗನ ದಿನಕ್ಕೆ ಅಂದಿ. ಈ ಹೊತ್ತಿನ ಮಠ ಪತ್ತೆ ಇಲ್ಲವು ತಗೊಂಡ್ ಸೀದಾ ಕೊಣ್ಯಾಗ ಹೋದವ ಅಲ್ಲೇ ಕುಡ್ ತುರ್ಯಾಡಿ ಈಗ ಹೊರಗೆ ಬಂದು ನಿಂತ ಹಾರಾಡಾಕತ್ತಿ, ಬಾಯಿಗೆ ಬಂದಂಗ ಮಾತಾಡಕತ್ತಿ. ಅಲ್ಲ ಈ ನಮ್ನಿ ಕುಡಿ ಚಟ ನಿನ್ನಲ್ಲೇ ಐತಿ, ಮತ್ ನೋಡಿದ್ರೆ ನಾ ಕುಡಿಯಂಗೇ ಇಲ್ಲ ಏನ ಅನ್ನರಂಗ ನೀನು ಪೋಜ್ ಕೊಡ್ತಿಪ್ಪ. ಅಲ್ಲ ನನ್ನ ಮಗಳ ಗತಿ ಏನ್? ಈಗ ಒಬ್ಬವಂತ್ರ ಕುಡ್ದು ನಿನ್ ಕಣ್ ಮುಂದೆ ಮಣ್ಣಾಗಿ ಹೋದ, ಈಗ ನೀನು ಕುಡ್ದು ಏನಾಗ್ಬೇಕಂತ ಮಾಡಿಯಪ್ಪ? ಮವ ನಾನಾ ಮವ ಏನ್ ಮವ ಹಿಂಗ್ ಮಾತಾಡ್ತೀನಿ? ನಾ ಕುಡಿತೀನಿ ಮವನ ಕುಡಿಯೋ ಬೇಸನ ಇಲ್ಲ. ಬಾಯಿಗೆ ಏನಪ್ಪ ಅದ ನಮ್ನಿ ವಾಸನೆ ಬರಾಕತ್ತೈತಿ? ಇಷ್ಟತ್ತ ನಾ ಬಾಯಿಗೆ ಬಂದಂಗ ಒದರಾಡಿದಿ. ಹೌದ್ ನೋಡ್ ನಾ ಕುಡಿಯವನ, ನಾ ಇರೋದ ಹಿಂಗ್ ನೋಡ್, ನಾ ಬೇಕಾದ ಮಾಡವನ ಅಂದ್ ಈಗ ಹಿಂಗಂತೇನ? ಯಾಕ ಯಾರು ಹುಚ್ಚ ಮಾಡ್ಬೇಕಂತ ಕುಡಿ ಇಲ್ಲಿ? ಅಯ್ಯೋ ದೇವ್ರೆ ನಾನಾ ಮವರ ನಾ ಕುಡಿತೇನೆ. ಅಯ್ಯೋ ದೇವ್ರಿ ಯಾರ ಕುಡ್ದೆ ನಾನು? ಅಲ್ಲೇ ಗಂಡನ ಕಿಮ್ಮತ್ತಿಲ್ಲಲ್ಲ ನಿನ್ ಕಡೆ? ಕಿಮ್ಮತ್ ಇಟ್ಕೊಳಂಗಿದ್ರ ತಾನೇ ನೀವ್ ಇರೋದು. ಕುಡ್ದು ರೇಡಕತ್ತೀರಿ, ನಿಮ್ಗೇನ್ ಮರ್ಯಾದೆ ಕೊಡ್ಲಿ? ನೀವ್ ಹಿಂಗ್ ಮಾಡಂತ ಅವ್ರ ಮನೆ ನನ್ ಮರ್ಯಾದೆ ಕಳೀತೀರಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಯಾಕ್ರಿ ಹಿಂಗ್ ಮಾಡಿದ್ರಿ? ಅದಕ್ಕೆ ಹಿಂಗ್ ಮಾಡುದ? ಅದು ಅತ್ತಿ ಮಾವನ್ ಮುಂದೆ ಗಂಡಗ ಹೊಡಿಯಷ್ಟು ದೊಡ್ಡದಾಗ್ಬಿಟ್ಟಲ್ಲ ನೀನು. ನಿಮ್ಗೇನ್ ತಲೆ ಬರಬರ ಐತೆ ಇಲ್ಲ ನಿಮ್ಗ? ಹುಚ್ಚರ್ ಸಂತೆ ಏನೇನಾರು ಮಾತಾಡ್ತೀರ? ನಾ ಹೊಡೆದನಿ ಜಾಡಿಸತ ವದ್ಯ ಅಂದ್ರೆ ನೋಡು ಹೊಡೆದಿಲ್ಲ ಅಂತ, ಹೊಡೆದಿದ್ದಕ್ಕ ಕೇಳಾಕತ್ತಿರೋದು. ಹೊಡಿಮಠ ಹೊಡೆದ್ ಮತ್ ನಾ ಯಾವಾಗ ಹೊಡೆದಿನಿ ಅಂತ ನೀ ಹೊಡಿಲಾರ್ದ ಅಂತೇನೆ ನಾನು? ಎಷ್ಟು ಸೊಕ್ಕಿರ್ಬೇಕು ನಿನಗೆ? ಹೊಡಿಮಠ ಹೊಡೆದ್ ಮತ್ ನಾ ಯಾವಾಗ ಹೊಡೆದಿನಿ ಅಂತ? ಅಲ್ಲ ಬೇರಿಕಿ ಒಟ್ಟ ನಿಂದು ತಿಂಡಿನ ಬಾಳ ಆಗೈತೆ ಹೇಳಿ. ನಿನಗೆ ಇಕ್ಕರ್ಸ್ಬೇಕಾಗೈತೆ ಒಂದು ಅಂದ್ರ ದಾರಿಗೆ ಬರ್ತೀನಿ ನೀನು. ಎಷ್ಟು ಇರ್ಬೇಕು ನಿನಗೆ? ಅಯ್ಯಯ್ಯ ಕುಡ್ದು ಕಾಸ್ಲೆ ನನ್ನ ಗಂಡು ಹೊಡೆಯಾಕತ್ತಾನ್ರು. ರೀ ಅವ್ವ ಯಪ್ಪ, ನಾ ಇವ್ ಕುಡ್ ಬಾಳೆ ಮಾಡಕ್ಕಲ್ಲ. ನೋಡಿದಿಲ್ಲ ಇಲ್ಲೇ ಕುಡ್ದ ಈ ನಮ್ನಿ ನಾ ಹೊಡಿಲಾರ್ದನ ಹೊಡೆದೇನಂತೇಳಿ ನೋಡವ್ವ. ಹಳ್ಯಾರ ನೀವ್ ಹಿಂಗಂತ ನಾ ಅನ್ಕೊಂಡಿದ್ದಿಲ್ ಬಿಡ್ರಿ. ಅಲ್ಲ ನನ್ನ ಮಗಳ ಮೇಲೆ ನಾನು ನನ್ನ ಹೆಂಡತಿ ಇಲ್ಲೇ ಅದೇವಿ ಇಷ್ಟು ಟ್ರಬಲ್ ಮಾಡ್ತೀರಿ. ಏನ ನನ್ನ ಮಗಳ ಪಾಪ ನಿಮ್ಮ ಮನೆಗೆ ಬಂದ್ಮೇಲೆ ಏನೇನು ಮಾಡಕ್ಕಿಲ್ಲ ನೀವು ಅಕ್ಕಿಗೆ? ಏನ್ ಹೊಡೆದ ಬಿಡ್ತೀರಿ ಹಿಡ್ಕೊಂಡು? ಹೆಂಗ ನೀವು ಸುಳ್ಳು ಆಪಾದನೆ ಹಾಕ್ತಿರೇನ್ರಿ? ನನ್ನ ಮಗಳ ಮೇಲೆ ಸುಳ್ಳು ಆಪಾದನೆ ಹಾಕ್ತಿರಿ? ಇಲ್ಲೇ ಅದೇವ್ ನಾವ್ ನನ್ನ ಕಣ್ಣು ಮುಂದೆ ನನ್ನ ಮಗಳು ಅಲ್ಲೇ ನಿಂತ ಅಳಾಕತ್ತ ಸುಮ್ಮನೆ ಹೊಡೆದಾಳ ಅಂತ ಹೇಳ್ತೀರಿ ನೀವು. ನೀವೆಲ್ಲ ಒಂದಾಗಿರಿ. ಹಳೆಯನ್ನು ಮರ್ಯಾದಿಲ್ಲ ನಿಮ್ಗ. ಇವ್ ಗಾಡಿ ಬಂತ್ರಿ. ಯಾವ್ದು ಗಾಡಿ? ಆಟೋ ರಿಕ್ಷಾ ಬಂತಲ್ಲ ಇವ್ರಿ. ಪೈಕಿ ಬಂದ ಮೀನಾಕ್ಷಿ ಅಣ್ಣ ಬಂದ. ಅವ್ರ ತಾಯಿನೂ ಬಂದ್ಲರಿ. 3 ಮಂದಿ ಬಂದ್ರಲ್ಲ ಇವ್ರು. ಮನಿಗ್ ಬಂದ್ ಬಿಡಾಕತ್ತಿರ್ಬೇಕಿನ್ನ. ಅಯ್ಯೋ ದೇವ್ರೆ, ಇವ್ರು ನೋಡಿದ್ರಿ ಈ ಪರಿ ಕುಡ್ದು ನಿಂತಾರ, ಅವ್ರು ನೋಡಿದ್ರೆ ಮನಿಗ್ ಬಂದ್ರಲ್ರಿ. ತಗೋರಿ ಬರೋಕ್ಕ ಎಷ್ಟಾಗೈತಿ? 150 ತಗೋರಿ. ಅಳ್ಯಾರ ಬಾಯಿ ಮುಚ್ಚ್ರಿ, ಮನಿ ಸೊಸಿ ಬರಾಕತ್ತಾಳ. ನಾನ್ ಯಾಕೆ ಬಾಯಿ ಮುಚ್ಬೇಕು? ನನಗ್ ಅವಮಾನ ಮಾಡತ್ತೀರಿ ನಿಮ್ಮ. ಇದಕ್ ನ್ಯಾಯ ಬೇಕು. ನನ್ನ ಹೆಂಡತಿ ಬಂದ್ಲು, ನನ್ನ ಹೆಂಡತಿ ಬಂದ್ಲು, ನನ್ನ ಹೆಂಡತಿ ಬಂದ್ಲು, ನನ್ನ ಹೆಂಡತಿ ಬಂದ್ಲು. ನಾ ಸತ್ ಮೇಲೆ ಬಂದ್ರೇನಂತೆ ಡುಮ್ ಡಮ್ 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 ಡಮ್. ಏನೇ ಎಷ್ಟು ಅನ್ಯಾಯ ಮಾಡಿದೆ ನನಗೆ. ಅವಾಗೆ ಬಂದಿದ್ರಕ್ಕಿತ್ತಲ್ಲೇ, ನಾ ಸತ್ ಮೇಲೆ ಬಂದ್ ಮಕ ಸಣ್ಣದ್ ಮಾಡ್ಕೊಂಡು ಇಟ್ಕೊಂಡು ನಿಂತಿಯಲ್ಲ. ಏನ್ ಮಾಡ್ಬೇಕು ಹೇಳೀಗ? ಅವಾಗ ಬಂದಿದ್ದಂದ್ರ ಚಂದಾಗಿ ಜೀವನ ಮಾಡಕ್ ಬರ್ತಿತ್ತು. ನಿಮ್ಮಂತ ಯಂಗ್ಸೂರೇ ಹಿಂಗೆ ಚೆನ್ನಾಗಿ ಜೀವನ ಇದ್ದಿದ್ದನ್ನ ಹಾಳು ಮಾಡ್ತೀರಿ. ಹಾಳು ಮಾಡಿ ಆಮೇಲೆ ಹಿಂಗಿದ್ರೆ ಹಿಂಗಿತ್ತಲ್ಲ ಅಂತೇಳಿ ನಿಂದಿರ್ತೀರಿ. ಮೀನಾಕ್ಷಿ ಆರಾಮದೇನವ? ಮಾವ ಇದೇನಿದೆ ಸ್ಮೆಲ್? ಏನಿಲ್ಲಪ್ಪ, ಅದು ಒಂದ್ ಸ್ವಲ್ಪ ಕುಡಿದು ಕುಂದ್ಬಿಟ್ಟಿದ್ದ. ಏನ ಕುಡ್ದಾಗ? ಅಲ್ಲ ಒಬ್ರು ಕುಡ್ದು ಇದು ಮಾಡ್ಕೊಂಡಿದ್ದೆ ಸಾಲ್ದ. ಈಗ ಮತ್ತೆ ಇವ್ರು ಏನು ಹೇಳ್ಬೇಕು ಇದಕ್ಕೆ? ಈಗ ಮತ್ತೆ ಇವ್ರು ಕುಡಿಯೋಕೆ ಸ್ಟಾರ್ಟ್ ಮಾಡ್ಯಾರ. ಅದು ಒಳ್ಳೇದಲ್ಲ. ಏನು ಇವ್ರಿಗೆ ಯಾರು ಹೇಳ್ಬೇಕಂತೀನಿ ನಾನು. ಅತ್ತಾಗ ಬಿಟ್ಟರೆ ಒಳ್ಳೇದು. ಅದನ್ನು ಬಿಟ್ಟು ಈಗ ನನ್ನ ತಂಗಿ ಈಗ ಪ್ರೆಗ್ನೆಂಟ್, ಈ ಟೈಮಲ್ಲಿ ಕುಡಿದು ಇವ್ರಿಗೆ ಗಲಾಟೆ ಮಾಡೋದು, ಆಕಿ ಮನ್ಸಿನ ನೆಮ್ಮದಿ ಹಾಳಾದ್ರೆ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಕೈತ್ರಿ ಮಾವ. ಇಲ್ಲಪ್ಪ, ನೀ ಏನ್ ತಲೆ ಕೆಡಿಸ್ಕೊಬೇಡ, ಏನಾಗಲ್ ತಗೋ. ಹಂಗ ನಾನು ಇವತ್ತು ಹೇಳೇನಿ, ಇಲ್ಲ ಇನ್ನೊಂದ್ಸಲ ಹಂಗ ಮಾಡಲ್ಲ ಅಂದಾನ. ಅದು ಏನೋ ಒಂದು ತಪ್ಪಾಗೈತದ. ಮತ್ತೆ ನಮಗಿವೆಲ್ಲ ಸೇರಿ ಬರೋದಲ್ಲಪ್ಪ. ನಮಗಿವ್ ಕಣ್ಣಾರೆ ಕಂಡು ಸಾಕಾಗೈತಿ. ನನ್ನ ಮಗಳು ನೋಡು, ಹೊಟ್ಟಿಲಿದ್ದ ಹೆಣ್ಮಗಳನ್ನ ಬಿಟ್ಟೋಗಕ್ ಬಂದೇವಿ. ಅಯ್ಯೋ ನನ್ನ ಮಗಳಿಗೆ ದಿಕ್ಕು ಯಾರಯ್ಯವ್ವ? ಯಾರ ದಿಕ್ಕು? ಯಾರು ಇಲ್ಲ. ಅಳ್ಬೇಡ್ರಿ. ನಿಮ್ಮ ಕಣ್ಣಿದ್ರಿಗೆ ಮಗಳದಾಳ, ಅಳ್ತೀರಿ. ಈಗ ಹೇಳೈತಲ್ಲ, ಕುಸಿ ನಡೆದು ಕೊಟ್ಮೇಲೆ ನಿನ್ನ ಪಾಡಿಗೆ ನಿನ್ನ ಜೀವನ ನೀನು ನೋಡ್ಕೊರುವ ಅಂತೇಳಿ.
ಆದ್ಮೇಲೆ ಮುಂದಾದ್ರೂ ಒಂದು ಲಗ್ನ ಮಾಡಿ ಚಂದಾಗಿ ನೋಡ್ಸಿಟ್ಕೋತೀರಿ. ನೋಡ್ರಿ ನನ್ನ ಮಗ ಕಣ್ಣು ಮುಂದಲ್ಲ, ಈ ಜಗತ್ತಿನಾಗ ಇಲ್ಲ. ಏನು ಮಾಡ್ಬೇಕ್ರಿ? ಏನ ಒಂದು ಸದಿನ ಹತ್ರ ಮುಳುಗ್ತಿರೋಗಿ ಹುಲ್ ಕಡ್ಡಿ ಆಸರ ಅನ್ನಂಗೆ ಈಕಿ ಹೊಟ್ಟೆಯಾಗ ಒಂದು ಸಣ್ಣ ಕುಡಿ ಮುಡಿಯತ್ತಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೋಡ್ರಿ ಭರವಸೆ ನಮಗೆ. ನಿಜವಾಗ್ಲು ನಮ್ಮ ಜೀವಕ್ಕೆ ಆಸರಾಗಿದ್ದೆ ಈಗ ನಿಮ್ಮ ಮಗಳು ಹೊಟ್ಟೆಯಾಗಿರೋ ಕೂಸು. ಆಯ್ತಾಯ್ತು, ಪರಮಾತ್ಮ ಒಂದು ಕಸ್ಕೊಂಡ್ರೆ ಒಂದು ಕೊಡ್ತಾನಂತ. ಆದ್ರೆ ಹಿಂಗೆ ದೊಡ್ಡದನ್ನು ಕಸ್ಕೊಂಡು ಸಣ್ಣದು ಕೊಟ್ರೆ ಸಣ್ಣದಕ್ಕೆ ದಿಕ್ಕಿ ಯಾರು ಹೇಳ್ರಿ? ಅದೇವ್ ನಾವು ನೋಡ್ಕೊಂತೀವಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಸೊಸಿ ನಮಗೇನು ಭಾರಲ್ಲ. ಸೊಸಿನೂ ಇರಲಿ ಮೊಮ್ಮಗನೂ ಇರಲಿ, ನಾವು ನೋಡ್ಕೋತೀವಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ರಾಜ್ಕುಮಾರ್ ಬೆಳೆಸ್ತೇಂಗೆ ಬೆಳೆಸ್ತೀವಿ. ಈ ಸಲ ಆಗಿದ್ದ ತಪ್ಪು ಮತ್ತೆ ಆಗಕ್ಕೆ ಬಿಡಂಗಿಲ್ಲ ನಾನು. ಅಲ್ಲ ಈಗೇನು 3 ಮಂದಿ ಇಲ್ಲೇ ಇರ್ತೀರಾ? ನೋಡ್ರಿ, ನಾನೇನು ಇಲ್ಲಿ ಇರಕ್ಕೆ ಬಂದಿಲ್ಲ. ನಮ್ಮ ತಾಯಿ ಮತ್ತು ನಮ್ಮ ತಂಗಿ ಇರ್ತಾರೆ. ಸ್ವಲ್ಪ ದಿನ ನಮ್ಮ ಅವ್ರ ಮತ್ತೆ ವಾಪಸ್ ಬರ್ತಾರೆ. ಅವರಿಗೆ ಏಕಾಏಕಿ ಇಲ್ಲಿ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲಂತೆ, ಅದಕ್ಕೆ ಜೊತೆಗೆ ಬಂದಾರಷ್ಟೇ. ನನ್ನ ಆಫೀಸ್ನಾಗ ಸ್ವಲ್ಪ ಮೀಟಿಂಗ್ ಅದಾವ, ನಾನು ಬರ್ಲಿ ರೀ? ಅಲ್ಲಪ್ಪ ಈಗ ಬಂದು ಈಗ ಹೊಂಟಲ್ಲಪ್ಪ. ಇಲ್ರಿ ಮಾವರ, ನಂದು ಅರ್ಜೆಂಟ್ ಕೆಲಸ ಇತ್ತು. ಇನ್ನಿಬ್ಬರು ಹೆಣ್ಮಕ್ಳನ್ನ ಹೆಂಗೆ ಕಳ್ಸುತ್ತಂತ ಬಂದೆ. ಆದ್ರೆ ಮಾವರ, ಯಾಕೋ ಇಲ್ಲಿ ವಾತಾವರಣ ಅಷ್ಟು ಸರಿ ಇಲ್ಲ ಅನ್ಸಕತ್ತೈತಿ. ಎಷ್ಟೇ ಆದರೂ ತಪ್ಪು ಮಾಡ್ಯಾಳ, ನನ್ನ ಮಾತು ಕೇಳಾರ್ದ ಓಡ್ ಬಂದು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪೇ ಮಾಡ್ಯಾಳ. ಆದರೂ ಎಷ್ಟೇ ಆದರೂ ತಂಗಿ ಅಲ್ಲ ನೋಡ್ರಿ, ನನ್ನ ಬೆನ್ನ ಮ್ಯಾಗ ಹುಟ್ಟಿದಕ್ಕೆ ನಮ್ಮವ್ವ. ಅವರು ಈ ವಾತಾವರಣ ಸರಿ ಇಲ್ಲ, ಸ್ವಲ್ಪ ಸರಿ ಮಾಡ್ರಿ. ಇಂತಲ್ಲಿ ಬಿಟ್ಟು ಹೋಗೋಕ್ಕೂ ಯಾಕೋ ಮನ್ಸಾಗ್ವಲ್ತ. ನೀವೇ ನೋಡ್ಕೋಬೇಕೀಗ. ಆಕಿ ಇರೋ ಪರಿಸ್ಥಿತಿಗೆ ಆಕಿಗೆ ಆದಷ್ಟು ನೆಮ್ಮದಿಯಾಗಿ ಇರ್ಬೇಕಾಕಿ. ಈ ಗದ್ಲ ಗಲಾಟಿ ಬೇಡ ಅನ್ನಿಸ್ತೈತೆ ನೋಡ್ರಿ. ಇಲ್ಲಪ್ಪ, ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ. ನೀನ್ ಅದ್ರ ಚಿಂತೆ ಬಿಟ್ಬಿಡ, ಇದನ್ನೆಲ್ಲ ನಾ ಬಗೆಹರಿಸ್ತೀನಿ. ಸರಿ ನಿಮ್ಮ ಅವ್ರ, ನಾ ಬರ್ಲಿ ರೀ? ಅಲ್ವಾ, ನನ್ನ ಮಗಳು ಉಳ್ಕೊಳಕ್ ವಾಣಿ ಎಲ್ಲೈತಿ ಅಂದ್ರೆ 2 ಬ್ಯಾಗ್ ಅದಾವ ಅರ್ಬಿ ತಂದ ನೆಕಿವೆ ಇಡಾಕ್ ಬೇಕು. ಅದಕ್ಕೆ ಯಾಕೆ ವಾಣಿ ಮತ್ತೆ ಅಲ್ಲಿ ವ್ಯವಸ್ಥೆ ಮಾಡಕ್ ಹೋಗನ್ರಿ? ನನ್ನ ಮಗನ ಕೋಣೆ ಐತಲ್ಲ, ನನ್ನ ಮಗನ ಕೋಣೆ ಐತಲ್ಲ ಅದ್ರಾಗ ಇರ್ರಿ. ಆತು, ಬಾಳಬೇಡ ಬಾ ಮಗಳ. ಅವ ನಾವು ಹೋಗ್ತೇವೆ ತೋವ. ನನ್ನ ಗಂಡನಿಂದ ಸುಮ್ಮನೆ ಇಲ್ಲಿ ನಿಮಗೂ ನೆಮ್ಮದಿ ಇರಂಗಿಲ್ಲ ನೋಡಿ. ಈ ರೀತಿ ಕುಡ್ಕುಡ್ ತೂರಾಡಿದ್ರೆ ಹೆಂಗೆ ಹೇಳ? ಬೇಡ ಬಿಡವ, ನಾವು ಹೋಗ್ತೇವೆ ಹೊತ್ತಾಗ. ಪಾಪ ನಿಮ್ಮ ಪಾಡಿಗೆ ನೀವಿರ್ರಿ. ಸುಮ್ಮನೆ ನಮ್ಮಿಂದ ನಿಮಗೂ ಕಿರಿಕಿರಿ ತಪ್ಪಿದ್ದಲ್ಲ, ಅದಕ್ಕೆ. ನೋಡ್ರಿವಾ, ನಾನು ನೀವು ಹೋಗ್ರಿ ಅಂತ ಹೇಳಂಗಿಲ್ಲ. ಆದ್ರ ಈ ರೀತಿ ಮಾಡ್ಬೇಡ ಅಂತ ಹೇಳಿ ನಿನ್ ಗಂಡಗ. ಮಾವ ನಾ ಕುಡಿಯಲ್ಲ, ಇದು ಹೆಂಗ್ ಮಿಸ್ಟೇಕ್ ಆಗುತ್ತೆ ನಂಗೆ ಗೊತ್ತಾಗೋಲ್ತ. ಮಾವ ನಿನ್ನ ಅಣಿಗೆ ಅತ್ತಿ ನಿಮ್ಮ ಅಣಿಗೆ ಇನ್ನೊಂದ್ಸಲ ನಾ ಕುಡಿದ್ರೆ ನೀವಿಬ್ರು ಗೊಟ ಏನ್ರಿ? ನೋಡ್ರಿ ಬೇಕಾರೆ ನಾ ಕುಡಿಯಲ್ಲ ಅಂದ್ರೆ ಕುಡಿಯಲ್ಲ. ಪ್ರಾಮಿಸ್ ಕುಡಿಯಲ್ಲ. ಬಂದ್ಯಾ? ಎಷ್ಟು ದೊಡ್ಡ ಬಂದಿಲ್ಲ ಹೇಳೋಗಿದ್ದಿ. ಸಂಜೆಕತ್ನ ಬರಾಕ ನೀಕ ಹೋದ್ರ ಬೇಡ 20 ಸಲ ಅಂತ ಹೇಳತ್ತಿದ್ದಿ. ಬಂದೆ ಇದು ಏನದು ಯಾಕ ಬ್ಯಾಸರ ಆತ ಅಲ್ಲಿ ಹಂಗ ದೌಡ್ ಬಂದ್ಬಿಟ್ಟೆ. ಹೌದನ? ಚಲೋ ಆಯ್ತು. ಹೋಗದನ್ನ ಅರ್ಬಿ ತಗದಡ ಮೊದಲು ಕಳದ ನೋಡಿ. ಎಂತ ಚಲೋ ಐತಿ ಡ್ರೆಸ್, ಚಂದಾಗಿ ಕಳದ ಬಿಚ್ಚಿ ಮಡಚಿಡ್ ಹೋಗ. ಏನ ಯಾಕೆ ಕುಂತಾರ ಅದಿ? ಏನಿಲ್ಲ ಅವ ಏನ ಕೇಳ್ಬೇಕಂದ. ಅದು ಅವ ಏನ ಅದು ಅವರು ಗಿರ್ಜಕ್ಕಂಟಿ ಕರ್ಕೊಂಬಂದಿದ್ರಲ್ಲ, ಒಬ್ರು ಸೂರಜ್ ಜನ ಅದಾರಲ್ಲ, ಅವ್ರು ಸಿಕ್ಕಿದ್ರು. ಏನಂದ ಸಿಕ್ಕ? ಅದು ನಮ್ಮ ಮನ್ಯಾಗ ಮದುವೆ ಮಾಡ್ಕೊಳತ್ತಾರ, ನಿಮ್ಮನ್ನೇ ಮಾಡ್ಕೋತೀನಿ, ನಿಮ್ಮ ಸಲಾಗಿ ಬೇಕಾದ್ರೆ ನಾನು 3 ವರ್ಷ ಕಾಯ್ತೀನಿ, ನೀವು ನನ್ನ ಮದುವೆ ಮಾಡ್ಕೋತೀರಾ ಅಂತ ಕೇಳ್ದ. ಅಯ್ಯೋ ದೇವ್ರಿ, ನೀ ಏನು ಹೇಳಿದಿ? ನಾ ಏನು ಹೇಳಿಲ್ಲಮ್ಮ, ನಿಮ್ಮನ್ನ ಕೇಳಕ್ ಬಂದೇನೆ. ನೋಡಿದ್ರೇನ್ರಿ ಎಷ್ಟು ದೇರಿ ಇವಕ್ಕ? ನಮ್ಮ ಅಪ್ಪ ನಮ್ಮ ಅವನಿದ್ರಿ ಮದುವೆ ಅಂತ ಉಸುಲು ಹೊಡ್ಯಾಕ ನಾಚ್ಕೋತಿದ್ವಿ ನಾವು. ಇವೆಂತಾವದಾವ ನೋಡ್ರಿ ಇವು. ಕಾಲ್ ನಾವು ಒಂದೇ ಥರ ಇರಲ್ಲ. ಇನ್ನೊಂದು ಆಕಿ ನಿನ್ನ ಮುಂದೆ ಬಂದು ಹೇಳ್ತಾ ಇದಾರಲ್ಲ, ಅದನ್ನ ಹೇಳಿ ನೀನು. ನಮ್ಮಿಬ್ರ ಮುಂದೆ ಬಂದು ಹೇಳಾಕತ್ತಾಳಲ್ಲ, ಅದಕ್ಕೆ ಮೆಚ್ಬೇಕಾ? ಅವ ಏನಂದ? ನೀವು ಹ್ಞೂ ಅನ್ನೋದಾದ್ರೆ ಗಿರ್ಜಕ್ಕಂಟಿ ಕಡೆ ಹೇಳ್ರಿ, ನಾನು ನಮ್ಮ ಅಪ್ಪನ ಮುಂದೆ ಕರ್ಕೊಂಬಂದು ಮಾತಾಡ್ತೀನಿ ಅಂದ. ಅಯ್ಯೋ ದೇವ್ರಿ, ಅಂದ್ರೆ 3 ವರ್ಷ ಆಗಿ ನಾವು ಮಾಡ್ಕೋತೀನಿ ನೀನು? ಅವ ನಾನೇನು ಹೇಳಲ್ಲವ, ನೀವೇ ವಿಚಾರ ಮಾಡ್ರಿ. ನಾ ಏನು ವಿಚಾರ ಮಾಡೋದವ? ವಿಚಾರ ಮಾಡಕ್ಕೇನು ಉಳಿಸಿ? ನಾ ಗಿರ್ಜಿ ಕಡೆ ಮಾತಾಡ್ತೀನಿ, ನೀವು ಹೋಗಿ. ಏನು ಮಾಡಿದ್ರಿ ಈಗ? ಈಕಿ ಹಿಂಗಂತಾಳಲ್ಲ. ಶಾಂತ, ಗಿರ್ಜಕ್ಕವ್ರನ್ನ ಕರುದು ಮಾತಾಡು. ಆಕಿ ಇಲ್ಲಿ ಮಠ ಬಂದು ನನ್ನ ಮಗಳು ಹೇಳ್ತಾ ಇದ್ದಾಳ ಅಂದ್ರೆ ಆಕಿ ಮನಸ್ಸಿನಾಗ ಆ ಹುಡುಗ ಅದನ್ನ ಅಂತ ಅರ್ಥ. ಯಾಕೆ ಬೇಕು? ಹೌದಿಲ್ಲ? ಗಿರ್ಜಕ್ಕವ್ರು ಸುದ್ದಿ ಮುಟ್ಟಿಸು, ಅವ್ರ ಅಪ್ಪ ಅವ್ರನ್ನ ಕರ್ಕೊಂಡು ಅವರು ಬರಲಿ. ಬಂದ ಮೇಲೆ ಹಿಂಗೈತಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಅಂತ ನಾನು ಹೇಳ್ತೀನಿ. ಹಂಗಂತೀರಾ? ಸರಿ, ಗಿರ್ಜಕ್ಕ ಗಂಗಾರ ಒಂದು ಮಾತು ಹೇಳ್ತೀನಿ, ಆಕೆ ಬರಲಿ. ಬಂದಮೇಲೆ ವಿಚಾರ ಮಾತಾಡಿದ್ರಾತ. ಹುಡುಗ ಮಾತ್ರ ಚಲೋ ಅದನ್ರಿ, ಚಲೋ ಅದಾನ ಹುಡುಗ. ಗೌರ್ಮೆಂಟ್ ಕೆಲಸದಾಗದಾನ, ಬೇಕಂದಂಗೆ ಕೈಯ ಪಗಾರ ಐತಿ. ಮನೆನ ಮನಿನೂ ಕಟ್ಸ್ಯಾರಂತೆ. ಆಮ್ಯಾಗ ಬಿತ್ತಂಗಿದಾಳಂತೆ ತಾಯಿ, ಇದು ಅಪ್ಪ, ತಂದೆ ಅಷ್ಟೇ, ಮತ್ತೆ ಯಾರಿಲ್ಲ, ಆರಾಮದಾರಂತ. ನಮ್ಮ ಮಗಳು ಕೊಟ್ಟರೆ ಚೆನ್ನಾಗಿರ್ತಾಳ ಅಂತಾರಪ್ಪ.
ಏನಾಗತ್ತೈತಿ ಇಲ್ಲೇ ಈಗ ಹಂಗಾರ ಪಗನ 3 ವರ್ಷ ಆಗಿನ ಮದ್ವಿ ಮಾಡ್ಕೋತೀವಿ ಅಂದ್ರೆ ಹ್ಞೂ ಅಂತ ಒಪ್ಕೊಳ್ಳೋಣ. ಮದ್ವೆ ಯಾರ್ದು? 3 ದಿನದಾಗ ಮದ್ವೆ? 3 ದಿನ ಅಲ್ರಿ ಎತ್ತಿಯಾರ 3 ವರ್ಷ. ಏನ್ ಹೇಳಾಕತ್ತೀಯ? ಫಸ್ಟು ಗಿರ್ಜಕರಿ ಬರಕು. ಸರ್ ಗಿರ್ಜಕರಿಗೆ ಹೇಳ್ತೇನೆ ತೋರಿ ಹಂಗಾರ. ಏನ್ಲಾ ಇದು ಮನೆ ನಾವು ಬೇಕಾದನಂತ ಲೆಕ್ಕನ ಮಾಡ್ತೀರ ನೀ ಹೆಂಗ ನೀವು? ಮದ್ವೆ ಯಾರ್ದೀಗ?